ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾಯಿದ್ದೀವಿ ಮಶ್ರೂಮ್ ಪಲಾವ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿದಾಗ. ನೀವು ಪಲಾವ್ ತಿಂದು ತಿಂದು ಬೇಜಾರಾದಾಗ ಈ ಥರ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಇದೊಂದು ಮಶ್ರೂಮ್ ಪಲಾವ್ ಒಂದು ಸ್ಪೆಷಲ್ ಆಗಿದೆ. ಅದ್ರ ಜೊತೆ ಮೊಸರು ಬಜ್ಜಿ ತುಂಬ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ನೋಡಿ ಮಶ್ರೂಮ್ ತೊಗೊಂಡಿದ್ದೀವಿ 4ರಿಂದ 5. ಅದರ ಅಂದರೆ 4 ಭಾಗ ಮಾಡ್ಕೋಬೇಕು. ಇಲ್ಲಿ ಗರಂ ಮಸಾಲ ಐಟಮ್ ಬಂದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಅರ್ಧ ಟೀ ಸ್ಪೂನಷ್ಟು ಸೋಂಪು, 4 ಇಂಚಷ್ಟು ಚಕ್ಕೆ ಮತ್ತು ಕಲ್ಲು 1-2, ಲವಂಗ 7ರಿಂದ 8, ಸ್ಟಾರ್ ಹೂವು 2, ಏಲಕ್ಕಿ 3, ಕಸ್ತೂರಿ ಮೆಂತಿ 1 ಟೀ ಸ್ಪೂನಷ್ಟು. ಮತ್ತು ಒಗ್ಗರಣೆ ಬಂದು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ತೊಗೊಂಡಿದ್ದೀವಿ. ಮತ್ತು ಮೆಣಸಿನ್ಕಾಯಿ, ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ 4 ಸೇರಿ ರುಬ್ಬಬೇಕು. ಸ್ಟಾರ್ಟಿಂಗಲ್ಲಿ ಮಾಡೋ ವಿಧಾನ ನೋಡೋಣ. ಒಂದು ಕುಕ್ಕರ್ಗೆ ನಾವು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಲ್ಲ ಗರಂ ಮಸಾಲೆ ಐಟಮ್ ಹಾಕ್ಕೊತೀನಿ ನೋಡಿ ಒಂದೇ ಸರಿಗೆ. ನೀವು ಈ ಥರ ಜೋಡಿಸಿಟ್ಕೊಂಡು ಒಂದೇ ಸರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಹೇಳ್ತಾ ಇದ್ದೀವಿ ಅರ್ಧ kgಗೆ ಅಂದರೆ 1.5 ಗ್ಲಾಸು ನಮ್ಮ ಅಳತೆ. 1.5 ಗ್ಲಾಸಿಗೆ 3 ಗ್ಲಾಸ್ ನೀರು ಬೇಕು. ಮಾಡೋಕ್ಕಿಂತ ಮುಂಚೆನೇ ನಾವು ಅಕ್ಕಿ ಎಲ್ಲ ತೊಳೆದಿಟ್ಕೋಬೇಕು. ತೊಳೆದು ಸ್ವಲ್ಪ ನೆನೆ ಇಡಬೇಕು. ನಮಗೆ ಅನ್ನ ಅಗಳಾಗಿ ಚೆನ್ನಾಗಿ ಬರುತ್ತೆ. ತುಂಬ ನೋಡಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದಕ್ಕೆ ಕ್ಯಾಪ್ಸಿಕಮ್ ಎಣ್ಣೆಲಿ ಹಾಕಿದ್ರೆ ಚೆನ್ನಾಗಿ ಬಾಡುತ್ತೆ. ಒಂದೇ ಒಂದು ಕ್ಯಾಪ್ಸಿಕಮ್ ಸಾಕು 1.5 ಗ್ಲಾಸಿಗೆ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು. ಅದಕ್ಕೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೋಬೇಕಷ್ಟೇ, ಜಾಸ್ತಿ ಬೇಡ. ನೋಡಿ ಚೆನ್ನಾಗಿ ಬಾಡ್ಸ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆಗ್ತದೆ ಈರುಳ್ಳಿ. ಈರುಳ್ಳಿ ಜೊತೆ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಇವಾಗ ಬ್ರೌನ್ ಆದಮೇಲೆ ಟೊಮೊಟೊ ಹಣ್ಣು ಹಾಕೋಬೇಕು. ಟೊಮೊಟೊ ಹಣ್ಣು ಹಾಕಾದ್ಮೇಲೆ ಸ್ವಲ್ಪ ಬಾಡಬೇಕು. ಆಮೇಲೆ ನಾವು ಮಸಾಲೆ ರುಬ್ಬಿರೋದು ಹಾಕೋಬೇಕು. 1 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ, ಆಮೇಲೆ 7ರಿಂದ 8 ಮೆಣಸಿನ್ಕಾಯಿ ಮತ್ತು ಒಂದು 1/4 ಕಟ್ಟಷ್ಟು ಪಾಲಕ್ ಸೊಪ್ಪು ಸಾಕು ಮಶ್ರೂಮ್ ಪಲಾವ್ ಮಾಡೋಕ್ಕೆ. ನೋಡಿ ಎಲ್ಲ ರುಬ್ಕೊಂಡ್ಬಿಟ್ಟು ಹಾಕೋಬೇಕು 4 ಐಟಮು. ಸ್ವಲ್ಪ ತೆಂಗಿನಕಾಯಿ ಇದ್ರೆ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಪರವಾಗಿಲ್ಲ. ಉಪ್ಪು ನೋಡಿ 2 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಕಲ್ಲು ಉಪ್ಪು ಹಾಕೊಂಡಿದ್ದೀನಿ ನಾವು. ಇವಾಗ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ನೀರು ಹಾಕೋತೆ ಚೆನ್ನಾಗಿ ಮಸಾಲೆ ಎಲ್ಲ ಹುರ್ಕೊಂಡ್ಬಿಟ್ವಿ. ನೀರು 3 ಗ್ಲಾಸ್ ಹಾಕೋತಾ ಇದ್ದೀನಿ ಅಷ್ಟೇ. ತುಂಬ ಸರಳವಾಗಿ ಮಾಡಬಹುದು ಮಶ್ರೂಮ್ ಪಲಾವ್. ಸ್ವಲ್ಪ ಕುದಿಬೇಕು. ಕುದ್ದಾದ್ಮೇಲೆ ಅಕ್ಕಿ ಹಾಕೊಳ್ಳೋಣ.
ಮಶ್ರೂಮು ಕೊನೆಯಲ್ಲಿ ಹಾಕೋಬೇಕು, ಯಾಕಂದರೆ ಕರ್ಗೋಗ್ಬಿಡುತ್ತೆ ಅದು. ಈ ಹಂತಲ್ಲಿ ಹಾಕ್ಕೊಂಡ್ರೆ ಕೊನೆ ಕುಕ್ಕರ್ ಕ್ಲೋಸಿಂಗ್ ಟೈಮಲ್ಲಿ ಹಾಕ್ಕೊಳ್ಳೋಣ. ಅರಿಶಿಣ ಬಂದು 1/4 ಟೀ ಸ್ಪೂನಷ್ಟು, ಚುಟ್ಕೆ ಅಷ್ಟೇ ಸಾಕು ಅರಿಶಿಣ. ಲಿಂಬೆಹಣ್ಣು ಅರ್ಧ ನಿಂಬೆ ಹಾಕೊಳ್ಳೋಣ. ತುಂಬ ಮೈಲ್ಡಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಲಿಂಬೆಹಣ್ಣು ಹಾಕೋದ್ರಿಂದ. ಸ್ವಲ್ಪ ರೈಸು ಕೂಡ ಶೈನಿಂಗ್ ಎಲ್ಲ ಬರುತ್ತೆ. ಕುದೀತಾ ಇದೆ, ಎಲ್ಲ ಹಾಕೊಳ್ಳಿ. ಕುದೀತಾ ಇದೆ, ಕುದ್ದಾದ್ಮೇಲೆ ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕೋತಾ ಇದೀವಿ ತೊಳೆದ್ಬಿಟ್ಟು. ನಾವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ನೆನೆ ಇಟ್ಕೋಬೇಕು. ಈ ಥರ ಮಾಡ್ಕೋಬೇಕು. ಸ್ವಲ್ಪ ಕುದೀತಾ ಇದೆಯಲ್ಲ, ಕುದಿಯೋ ಹಂತದಲ್ಲಿ ಮಶ್ರೂಮ್ ಹಾಕೋಬೇಕು. ಮಶ್ರೂಮ್ ಹಾಕೊಂಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ಕೋಬೇಕು. ಕುಕ್ಕರು 3 ವಿಸಿಲ್ ಆಗಬೇಕು ನಮಗೆ. ನೋಡಿ, ಮಶ್ರೂಮ್ ಹಾಕ್ಕೊಳ್ಳಿ. 1ರಲ್ಲಿ 4 ಭಾಗ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕುಕ್ಕರ್ 3 ವಿಸಿಲ್ ಆದಮೇಲೆ ಫುಲ್ ಹವ ಎಲ್ಲ ಔಟ್ ಆದಮೇಲೆ, ಏರ್ ಔಟ್ ಆದಮೇಲೆ ಓಪನ್ ಮಾಡ್ಕೋಬೇಕು. ನೋಡಿ, ನಮ್ಮದು ಮಶ್ರೂಮ್ ಪಲಾವ್ ಎಷ್ಟು ಚೆನ್ನಾಗಿ ಬಂತು, ಎಷ್ಟು ಸೂಪರಾಗಿ ಬಂದಿದೆ. ಮತ್ತು ಅನ್ನನೂ ಅಗಳಾಗಿ ಬಂದಿದೆ, ಯಾಕಂದರೆ ಅಕ್ಕಿ ನೆನೆಯಕ್ಕೆ ಇಟ್ಕೊಂಡಿದ್ದೆ ನಾವು. ನೆನೆ ಇಟ್ಕೊಂಡಿದ್ದು ಮುಂಚೆನೇ ಒಂದು 10 ನಿಮಿಷ ಅಷ್ಟು ನೀಟಾಗಿ ಬಂದಿದೆ ನೋಡಿ. ನೀವು ಈ ಥರ ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.